ಇಲ್ಲ ಒಂದು ಬಾಂಬ್ ಹೋದ್ರೆ ನಾವು ಯುದ್ಧಕ್ಕೆ ನಿಂತು ಸಣ್ಣದಾಗಿದ್ದು ಸೈನ್ಯನೂ ಹೇಳ್ತದೆ ನಾವು ರೆಡಿ ಇದ್ದೀವಪ್ಪ, ಒಂದು ಭಯೋತ್ಪಾದಕ ಘಟನೆ ನಡೀತದೆ ಅದಕ್ಕೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಒಂದು ರಾತ್ರಿ ನಡೆದದ್ದು ಏನದು, ಆಕಾಶದಲ್ಲೇ ಈ ಒಂದೆಲ್ಲ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು ಭಾರತದಿಂದ ಆದಮೇಲೆ ಆಗಿದ್ದಾವೆ. ಇದಕ್ಕೇನು ಉತ್ತರ ಕೊಡ್ತದೆ ಪಾಕಿಸ್ತಾನ ಆಗಲಿ ಭಾರತವಾಗಲಿ ಅಥವಾ ನಮ್ಮ ಮೋದಿ ಅವರಾಗಲಿ ಅನ್ನುವಂಥದ್ದು. ಇದು ಹೊಸ ಡೆವಲಪ್ಮೆಂಟ್ಗಳು. ಅಂದರೆ ಪಾಕಿಸ್ತಾನ ತನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ನಾವು ಭಯೋತ್ಪಾದನೆ ಮುಂದುವರಿಕೊಂಡು ಹೋಗ್ತೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದೆಯಾ ಇದು? ಹಾಗಾದರೆ ಈ ಕದನ ವಿರಾಮ ಯಾಕೆ ಅನ್ನೋ ದೊಡ್ಡ ಮತ್ತೊಂದು ಪ್ರಶ್ನೆ ಹೇಳ್ತಾ ಇದೆ. ಸ್ವತಃ ಮೋದಿಜಿಯವರು ಹೇಳಿದ್ರ ಮೇಲೂ ನಿಲ್ಲಬೇಕಾಗಿತ್ತಲ್ಲ, ಪರಿಪರಿಯಾಗಿ ಪಾಕಿಸ್ತಾನ ಕೇಳ್ಕೊಂಡ ಮೇಲೆ ಅವರೇ ಶಾಂತಿ ಬಯಸಿದ್ರು ಅಂದಮೇಲೆ ಇದು ನಿಲ್ಲಬೇಕಾಗಿತ್ತು, ಮತ್ತೆ ಯಾಕೆ ಮುಂದುವರಿತು ಅನ್ನೋದಕ್ಕೆ ಉತ್ತರ ಹುಡುಕಬೇಕಾಗಿದೆ. ಜೊತೆಗೆ ಪಾಕಿಸ್ತಾನಕ್ಕೆ ಉತ್ತರಿಸಲು ಬೇಕಾಗಿದೆ, ಏಕದಕ್ಕೆ ಎರಡೂ ಕೆಲಸಗಳಾಗಬೇಕಾಗಿದೆ. ಅನೇಕ ವಿಷಯಗಳಲ್ಲೇ ನಮ್ಮ ಮೋದಿಜಿಯವರು ತಮ್ಮ ಮಾತುಗಳು ಹೇಳಿದ್ದಾರೆ. 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ನಾವು ಹೊಡೆದು ಉಳಿಸಿದ್ದೀವಿ, 35-40 ಸೈನಿಕರನ್ನು ಹೊಡೆದು ಉಳಿಸಿದ್ದೀವಿ ಅಂಥೇಳಿ ತಮ್ಮ ಒಂದು ಸಾಧನೆಯನ್ನು ಹೇಳ್ಕೊಂಡಿದ್ದಾರೆ. ಆದರೆ ಇವೆಲ್ಲನೂ ನೋಡಿದಾಗ ಪಾಕಿಸ್ತಾನ ಮೌನ ಆಗಬೇಕಾಗಿತ್ತು, ಈ ಶಾಂತಿ ಒಪ್ಪಂದ ಮುಂದುವರಿಸಬೇಕಾಗಿತ್ತು. ಆದರೆ ಈ ನಡುವೆ ಈಗ ನಿಮಗೆ ಹೇಳಿದಂಗೆ ಜಮ್ಮು ಕಾಶ್ಮೀರದ ಹಿಡ್ಕೊಂಡು ಗುಜರಾತ್ವರೆಗಿನ ಬಾರ್ಡರ್ ಮೇಲೆ ಈ ಕ್ಷಿಪಣಿಗಳ ದಾಳಿ ಅಥವಾ ಈ ಒಂದು ಡ್ರೋಣದ ದಾಳಿ ಯಾಕೆ ಮುಂದುವರೆದ ಅನ್ನೋದಕ್ಕೆ ಈಗ ಉತ್ತರ ನಾವು ಕೇಳಬೇಕಾಗ್ಯದ. ಯಾಕಂದರೆ ಶಾಂತಿಯ ಬಯಸುವ ಪಾಕಿಸ್ತಾನ ಈಗ ಮತ್ತೆ ಶಾಂತಿಯ ಕಡೆ ಹೋಗ್ತಾ ಇದೆ. ಯುದ್ಧ ನಮ್ಗೆ ಬೇಡ ಅನ್ನುವಂಥ ಪಾಕಿಸ್ತಾನ ಈ ಯುದ್ಧದ ಕಡೆ ಯಾಕೆ ಹೋಗ್ತಾ ಇದೆ? ಭಯೋತ್ಪಾದನೆಗೆ ಒಂದೇ ಗುಂಡು ಹಾರಿದ್ರೆ ನಾವು ಭಯೋತ್ಪಾದಕರನ್ನ ನಾವು ಮಟಾಶ್ ಮಾಡ್ತೀವಿ, ಕಿತ್ತಾಕ್ತೀವಿ ಅನ್ನುವಂಥ ಶೈನೆ ಈಗ ಏನು ಮಾಡಲಿಕ್ಕತ್ತದ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ. ಒಂದು ಕಡೆ ಮೋದಿಯವರು ಆಯಿತು ಮುಗಿದಪ್ಪ ಸೀಸ್ ಫೈರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ